ನಾನಿವತ್ತು ಪಾನಿಪುರಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ರೆಡಿಮೇಡ್ದು ಪಾನಿಪುರಿದು ಹಪ್ಪಳ, ಇದು ಬೇಯಿಸಿರೋ ಆಲೂಗಡ್ಡೆ ಒಂದು 10 ತೊಗೊಂಡಿದ್ದೀನಿ, ಪುದೀನ ಒಂದು ಅರ್ಧ ಕಟ್ಟು, ಕೊತ್ತಂಬರಿ ಒಂದು 1/4 ಕಟ್ಟು, ಹಸಿರು ಮೆಣಸಿನ್ಕಾಯಿ ಒಂದು 4, ನಿಂಬೆಹಣ್ಣು 1, ಚಾಟ್ ಮಸಾಲ 2 ಸ್ಪೂನು, ಆಮ್ಚೂರ್ ಪೌಡರ್ 1 ಸ್ಪೂನು, ಬ್ಲ್ಯಾಕ್ ಸಾಲ್ಟು ಅರ್ಧ ಸ್ಪೂನು, ಎಣ್ಣೆ ಕರಿಯೋದಕ್ಕೆ, ಖಾರದ ಪುಡಿ 2 ಸ್ಪೂನು, ಉಪ್ಪು ರುಚಿಗೆ, ಕಡಲೆಬೀಜ ಇದು ಆಪ್ಷನಲ್ಲು, ನಾನೇ ಮಾಡಿರೋದು. ಎಣ್ಣೆಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರದ ಪುಡಿ ಬೆರೆಸ್ಕೊಂಡ್ರೆ. ಸೊ ಆನಿಯನ್, ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ 1 ಸ್ಪೂನು ಚಾಟ್ ಮಸಾಲ, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರದ ಪುಡಿ 2 ಸ್ಪೂನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಟಫಿಂಗ್ ರೆಡಿ ಆಗಿದೆ, ಪಾನಿಗೆ ರುಬ್ಕೊಂಡ್ಬಿಡೋಣ. ನೋಡಿ, ಈಗ ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ರುಬ್ಬಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಫಿ ಫಿಲ್ಟ್ರಲ್ಲಿ ಹಾಕಿ ಕ್ಲೀನಾಗಿ ಸೋಸ್ಕೊಂಬಿಡಿ. ಚೆನ್ನಾಗಿ ಸೋಸ್ಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಡಾರ್ಕ್ ಆಗಿದೆ. ನಾನು 1 ಲೀಟರ್ ನೀರು ಸೇರಿಸಿದ್ದೀನಿ ಇದಕ್ಕೆ. ಈಗ ಚಾಟ್ ಮಸಾಲ 1 ಸ್ಪೂನು, ಆಮ್ಚೂರ್ ಪೌಡರ್ ಅರ್ಧ ಸ್ಪೂನು, ಬ್ಲ್ಯಾಕ್ ಸಾಲ್ಟು ಅರ್ಧ ಸ್ಪೂನು. ಚಾಟ್ ಮಸಾಲ, ಆಮ್ಚೂರ್ ಪೌಡರು, ಬ್ಲ್ಯಾಕ್ ಸಾಲ್ಟ್ ಎಲ್ಲ ಹಾಕಿದ್ದೀನಿ. ಟೇಸ್ಟ್ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ನೋಡಿಕೊಂಡು ಇನ್ನೊಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ, ಒಂದು 4 ಹಾಕ್ಕೊಂಡು ಪೂರಿನ ಮಾಡ್ಕೊಳ್ಳಿ. ತಿರುಗಿಸ್ತಾ ಇರಬೇಕು, ಅದು ಬಬುಲ್ ಮೇಲೆ ಬರದೆ ನೀಟಾಗಿ ಉಬ್ಕೊಳ್ಳುತ್ತೆ. ಈ ಥರ ಪೂರಿ ರೆಡಿಯಾಗಿದೆ. ಈಗ ಇದನ್ನು ಸ್ಟಫಿಂಗ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ರೋಡ್ ಸ್ಟೈಲಿಂದು ಪಾನಿಪುರಿ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.